ನೋಡಿ, ಮನೆಯಲ್ಲಿ ಪೇಪರ್ ಅವಲಕ್ಕಿ ಇದ್ದರೆ ಈ ಥರ ಒಗ್ಗರಣೆ ಅವಲಕ್ಕಿನ ಮಾಡ್ಕೊಂಡು ತಿನ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ, ಇವತ್ತು ನಾನು ನಿಮಗೆ ಪೇಪರ್ ಅವಲಕ್ಕಿಯಿಂದ ಯಾವ ಥರ ಒಗ್ಗರಣೆ ಅವಲಕ್ಕಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ಮತ್ತು ಶೇಂಗಾ ಕಾಳು ಇದ್ದುಬಿಟ್ರೆ ಎಷ್ಟು ಸಖತ್ತಾಗಿರುತ್ತೆ ಅಂತಲೂ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇದಕ್ಕೆ ಏನೇನು ಬೇಕು ಮತ್ತು ಏನೇನು ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ ಇದು ಅವಲಕ್ಕಿ. ಇದಕ್ಕೆ ಹಸಿ ಕೊಬ್ಬರಿ ಇರಬೇಕು ಮತ್ತು ಈ ಥರ ಶೇಂಗಾ ಕಾಳು ಇರಬೇಕು. ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಇವತ್ತಿನ ಬೆಳಗ್ಗೆ ವಾತಾವರಣ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಷ್ಟು ಗಾಳಿ ಅಂತೀರಾ, ನಿಮಗೆ ಗೊತ್ತಿರುತ್ತೆ ಅಲ್ವಾ. ಇವಾಗ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ತುಂಬ ಜನಕ್ಕೆ ಶೀತ, ಜ್ವರ. ಇವಾಗ ನಾವು ಎಷ್ಟು ಹುಷಾರಿದ್ರೂ ಕಮ್ಮಿನೇ. ಅದರಲ್ಲೂ ಮಕ್ಕಳು ಇದ್ದರೆ ಅಂತೂ ಇನ್ನೂ ಕೇರ್ಫುಲ್ ಆಗಿರ್ಬೇಕು. ನಾವು ಬೆಚ್ಚಗಿಡಬೇಕು ನಾವು ಮಕ್ಕಳನ್ನು. ಯಾಕಂದರೆ ಇದು ಗಾಳಿ ಐತಲ್ಲ ಫ್ರೆಂಡ್ಸ್, ನೋಡಿ ಈ ಗಾಳಿಗೇ ತುಂಬ ಜ್ವರ ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ಇವಾಗ ನಾನು ಇದನ್ನೆಲ್ಲ ತೋರಿಸ್ಬಿಟ್ಟು ಕಿಚನಿಗೆ ಬಂದೆ. ಕಿಚನ್ನಲ್ಲಿ ನಾನು ಇಲ್ಲಿ ನೋಡಿ ಪೇಪರ್ ಅವಲಕ್ಕಿ ಅರ್ಧ kg ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಈ ಥರ ತೆಳ್ಳಗಿರುತ್ತಲ್ಲ ಅವಲಕ್ಕಿ ತೊಗೊಳ್ಳಿ. ನೆಕ್ಸ್ಟು ಶೇಂಗಾ ಕಾಳು ತೊಗೋಬೇಕು. ನಾನು ಇಬ್ಬರಿಗೆ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಶೇಂಗಾ ಕಾಳು ಮತ್ತು ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲಾನು ನೀವು ಹೆಚ್ಚಿ ಇಟ್ಕೋಬೇಕು. ನೋಡಿ, ಇನ್ನೂ ನಾನು ಕರಿಬೇವು ಕೊತ್ತಂಬರಿ ಹೆಚ್ಚಿ ತೋರಿಸ್ತೀನಿ. ಮತ್ತು ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಎಣ್ಣೆಗೆ ನಾನು ಇವಾಗ ಆವಾಗಲೇ ತೊಗೊಂಡಿದ್ನಲ್ಲ ಶೇಂಗಾ ಕಾಳು ಹಾಕ್ಬಿಟ್ಟು ಕರ್ಕೋತೀನಿ. ನೋಡಿ ಫ್ರೆಂಡ್ಸ್, ಶೇಂಗಾ ಕಾಳು ಯಾಕೆ ಅಕ್ಕ ಶೇಂಗಾ ಕಾಳು ತೊಗೊಂಡ್ರೆ ಯಾಕೆ ಅಂತ ನೀವು ಕೇಳ್ಬೋದು. ಶೇಂಗಾ ಕಾಳು ಮತ್ತು ಮನೆಯಲ್ಲಿ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೊಂಡು ನಾವು ಈ ಥರ ಪೇಪರ್ ಅವಲಕ್ಕಿಗೆ ತಿಂದ್ವಿ ಅಂದ್ರೆ ಎಷ್ಟು ಟೇಸ್ಟ್ ಕೊಡುತ್ತೆ ಗೊತ್ತಾ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಶೇಂಗಾ ಕಾಳು ಕರ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಾಗೋವರೆಗೂ ಕರ್ಕೊಂಡ್ರೆ ಸಾಕು. ಆಮೇಲೆ ಇಲ್ಲಿ ನೋಡಿ ಕರಿಬೇವು ಕೊತ್ತಂಬರಿ ಎಲ್ಲ ಇಟ್ಕೊಂಡಿದ್ದಲ್ಲ. ಇವಾಗ ನೆಕ್ಸ್ಟು ಅದೇ ಬಾಣಲೆ ಮತ್ತೇನು ಬೇರೆ ಮಾಡೋದು ಅಂತೇಳಿ ಅದೇ ಬಾಣಲೆಗೆ ನಾನು ಒಗ್ಗರಣೆ ಮಾಡೋಕ್ಕೆ ಇಟ್ಕೊತೀನಿ. ನೋಡಿ, ಇವಾಗ ಅದೇ ಬಾಣಲೆಯಲ್ಲೇ ನಾನು ಒಗ್ಗರಣೆ ಮಾಡಿಟ್ಬಿಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ಜೀರಿಗೆ, ಸಾಸಿವೆ ಕಾಳು ಹಾಕಿ ಒಗ್ಗರಣೆಯನ್ನು ಮಾಡ್ಕೊತೀನಿ. ನೋಡಿ ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು ಹಾಕಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರು, ಸ್ವಲ್ಪ ಉಪ್ಪು, ಸ್ವಲ್ಪ ಟರ್ಮರಿಕ್ ಪೌಡ್ರು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಒಂದು ನಿಂಬೆಹಣ್ಣನ್ನು ಹಿಂಡಿ ಹಾಕ್ಕೋಬೋದು. ಯಾಕಂದರೆ ನಾನಿಲ್ಲಿ ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ನಲ್ಲ, ಹಾಗಾಗಿ ನಿಂಬೆಹಣ್ಣು ಹಾಕಿಲ್ಲ. ನೀವು ಬೇಕು ಅಂದರೆ ನಿಂಬೆಹಣ್ಣನ್ನು ಹಾಕ್ಕೋಬೋದು. ಮತ್ತು ನೀವು ಯಾವ ಥರ ಅವಲಕ್ಕಿನ ಮಾಡ್ತೀರಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲ ಅರ್ಥಕತಿ. ಇವಾಗ ನೋಡಿ, ಉಪ್ಪು ಮತ್ತು ಟರ್ಮರಿಕ್ಕು, ಬೆಲ್ಲ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ಬಾಣಲೆಗೆ ನಾನು ಹಾಕೋತೀನಿ ಅವಲಕ್ಕಿನೇನು ತೊಗೊಂಡಿದ್ದಲ್ಲ ಅವಲಕ್ಕಿನ ಹಾಕ್ಬಿಡ್ತೀನಿ. ಇಲ್ಲಿ ನೋಡಿರಿ, ಶೇಂಗಾ ಕಾಳು ಹುರಿದು ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಅಂದರೆ ಖಾರ ಪುಡಿ ಹಾಕಿಬಿಟ್ಟು ನೋಡಿ ಈ ಥರ ಫ್ರೈ ಮಾಡಿ ಇಟ್ಕೊಳ್ರಿ. ಅದನ್ನು ಸಹಿತ ನೀವು ಇದನ್ನು ಮಂಡಕ್ಕಿ ಅಂದರೆ ಚುರುಮರಿ ಅಂತಾರಲ್ಲ, ಅದಕ್ಕೂ ಸಹಿತ ಮಾಡ್ಕೋಬೋದು. ಈ ಥರ ಕಾಳು ಇಷ್ಟಪಡ್ತಾರೆ, ಮಕ್ಕಳು ಇಷ್ಟಪಡ್ತಾರೆ. ಅವ್ರಿಗೂ ಒಂದೇ ಥರ ತಿಂದು ಬೇಜಾರಾಗಿರುತ್ತಲ್ವ, ಆವಾಗ ಅವಲಕ್ಕಿ ಮತ್ತು ಮಂಡಕ್ಕಿ ಅಂದರೆ ಚುರುಮರಿ ಆ ಥರ ಮಾಡಿದಾಗ ಈ ಥರ ನೀವು ಶೇಂಗಾ ಕಾಳು, ಸ್ವಲ್ಪ ಕೊಬ್ಬರಿ ಅವ್ರಿಗೂ ಮಾಡಿಕೊಟ್ವಿ ಅಂದರೆ ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೇ. ನೋಡಿ, ನಮ್ಮ ಮನೇಲಿ ಈ ಥರ ಅವಲಕ್ಕಿ ಮತ್ತು ಚುರುಮರಿ ಮಾಡಿದ್ರೆ ಇವೆಲ್ಲ ಸೈಡ್ಸ್ಗೆ ಇರೋಕ್ಕಬೇಕ್ರಿ. ನೋಡಿ, ಇವಾಗ ಒಗ್ಗರಣೆಗೂ ನಾನು ಆವಾಗಲೇ ತೋರಿಸಿಟ್ಕೊಂಡಿದ್ದೆಲ್ಲ ಪೇಪರ್ ಅವಲಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅವಲಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ನಾನು ಇದಕ್ಕೆ ನೀವು ನೀರು ಏನು ಮಿಕ್ಸ್ ಮಾಡಬಾರ್ದು, ಹಾಗೆ ಹಾಕಿ ಮಾಡಿ. ಯಾಕಂದರೆ ನಾವು ಬಿಸಿ ಮಾಡ್ತಾ ಬಂದಾಗೆ ಅದು ಮಿದುವಾಗಿಬಿಡುತ್ತೆ ಅವಲಕ್ಕಿ. ಅದಕ್ಕೆ ಹೇಳ್ತಾಯಿದ್ದೀನಿ, ನೀವು ನೀರು ಹಾಕ್ಬಿಟ್ರಿ ಅಂದರೆ ಭಾಳ ಮೆತ್ತಗಾಗಿಬಿಡುತ್ತೆ, ತಿನ್ನೋಕ್ಕೆ ಅಷ್ಟೊಂದು ರುಚಿ ಕೊಡಲ್ಲ. ಸ್ವಲ್ಪ ಬಿಸಿ ಮಾಡಿಕೊಂಡೇ ತಿನ್ನಬೇಕು ಇದನ್ನು, ಹಂಗಿದ್ರೆ ಟೇಸ್ಟ್ ಅನ್ನಿಸುತ್ತೆ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಅವಲಕ್ಕಿ ಮಾತ್ರ. ಒಂದ್ಸಲ ಟ್ರೈ ಮಾಡಿರಿ ನೀವು, ಯಾವ ಥರ ಮಾಡ್ತೀರಾ ಅಂತ ಹೇಳಿ. ನೋಡಿ, ಬಿಟ್ಟು ವಿಡಿಯೋ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿತ್ತು ವಿಡಿಯೋ ಅಂತ. ಇವಾಗ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಹುರಿಗಡಲೆ ಅಂದರೆ ಪುಟಾಣಿ ಹಿಟ್ಟು ಉದುರಿಸ್ಕೊಂಡು ತಿನ್ನಬೇಕು, ತುಂಬ ಟೇಸ್ಟಾಗಿ. ನೋಡಿ, ಈ ಕಡೆ ಶೇಂಗಾ ಕಾಳು ಕರೆದಿಟ್ಟಿದ್ದೆ, ಕೊಬ್ಬರಿನೂ ಈ ಥರ ಹಸಿ ಕೊಬ್ಬರಿ ತುರಿದಿಟ್ಕೋಬೇಕು. ತುರಿದಿಟ್ಕೊಂಡ್ರಿ ಅಂದರೆ ಅವಲಕ್ಕಿಗೆ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ನೋಡಿ, ಶೇಂಗಾ ಕಾಳು ಮತ್ತು ಕೊಬ್ಬರಿ ಅವಲಕ್ಕಿ ರೆಡಿಯಾಗಿದೆ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಇದು ಬೆಳಗ್ಗೆಗೆ ಟಿಫನ್ ರೆಡಿ ಆಯಿತು. ಇನ್ನು ಮಧ್ಯಾಹ್ನಕ್ಕೆ ಚಪಾತಿ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆವು ಅಂತ ಅವಲಕ್ಕಿ. ನೀವು ಯಾವ ಥರ
ಅವಲಕ್ಕಿ ಒಗ್ಗರಣೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಬನ್ನಿ ಅವಲಕ್ಕಿ ತಿನ್ನೋಣ ಎಲ್ಲರೂ. ಮತ್ತು ಈ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಹೆಸ್ರು ಕಾಳು ಪಲ್ಯನೂ ಮಾಡಬೇಕು. ಹೆಸ್ರು ಕಾಳು ಬೇಯಿಸಿಟ್ಟಿದ್ದೀನಿ. ಹೆಸ್ರು ಕಾಳು ಪಲ್ಯ ಚಪಾತಿ ಒಂದು ರೆಡಿ ಮಾಡ್ಕೋಬೇಕಿತ್ತು. ನೋಡಿ, ನಿಮ್ಗಳ ಸಪೋರ್ಟು ನನಗಿನ್ನೂ ಸ್ವಲ್ಪ ಇರಲಿ ಅಂತ ಕೇಳ್ಕೊತೀನಿ. ಬನಶಂಕರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಲ್ಲಿ ನೋಡ್ರಿ, ಇನ್ನೊಂದು ಹೆಸ್ರು ಕಾಳು ಬೇಯಿಸಿಟ್ಟಿದ್ದೆ. ಫ್ರೆಂಡ್ಸ್, ನಾನು ಯಾವುದೇ ಕಾಳಾಗಲಿ ಈ ಥರ ಬೇಯಿಸಿದ್ರೆ ಉಪ್ಪು ಹಾಕ್ಕೊಂಡು ತಿಂತೀನಿ. ನನಗೆ ತುಂಬ ಇಷ್ಟ, ತುಂಬ ಚೆನ್ನಾಗಾಗುತ್ತೆ. ಕಡಲೆಕಾಳು ಮತ್ತು ಅಲಸಂದಿ ಕಾಳು, ಯಾವ ಕಾಳು ನೀವು ಬೇಯಿಸ್ತೀರಲ್ಲ ಅದಕ್ಕೆ ಈ ಥರ ಉಪ್ಪು ಹಾಕ್ಕೊಂಡು ತಿನ್ನಿ, ತುಂಬ ಟೇಸ್ಟ್ ಕೊಡುತ್ತೆ ನೋಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು, ಮತ್ತೆ ಸಿಗ್ತೀನಿ.